ನಮಸ್ಕಾರ ಸ್ನೇಹಿತರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮನ ಪ್ರತಿಷ್ಠಾಪನೆ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಈ ದಿನವು ನಾವು ಮನೆಯಲ್ಲೇ ಕುಳಿತುಕೊಂಡು ಶ್ರೀರಾಮನನ್ನು ಪೂಜಿಸೋ ಮೂಲಕ ಅವನ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಅದೇ ರೀತಿ ಈ ಪೂಜೆಯಿಂದ ಭಗವಾನ್ ರಾಮನು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಅಂತ ಹೇಳ್ತಾ, ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿವಸ ಮನೆಯಲ್ಲಿ ರಾಮನನ್ನು ಹೇಗೆ ಪೂಜಿಸೋದು, ಈ ವಿಧಿವಿಧಾನಗಳನ್ನು ನಾವು ತಪ್ಪದೆ ಅನುಸರಿಸಿದರೆ ಆ ರಾಮನ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಹೇಳ್ತೀನಿ. ದೇಶ ವಿದೇಶದಲ್ಲಿನ ರಾಮ ಭಕ್ತರು ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಕಾಯ್ತಾ ಇದ್ದಾರೆ. ಅದೇ ರೀತಿ ಜನವರಿ 22ರಂದು ನಡೆಯಲಿರುವ ಅಯೋಧ್ಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಈಗಾಗಲೇ ಅಯೋಧ್ಯೆಯು ಮದುವನಗಿತ್ತಿಯಂತೆ ಸಿದ್ಧವಾಗಿದೆ. ರಾಮಲಲ್ಲಾನ ಪ್ರತಿಷ್ಠಾಪನೆಯ ದಿನದಂದು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ನಾವು ಶ್ರೀರಾಮನನ್ನು ಪೂಜಿಸಲು ನಾವು ಕೂಡ ಬಯಸ್ತೀವಿ. ಅದೇ ರೀತಿ ನೀವು ಕೂಡ ಬಯಸ್ತಿದ್ರೆ ನಾವು ಮನೆಯಲ್ಲೇ ಕುಳಿತು ರಾಮನನ್ನು ಯಾವ ವಿಧಾನದಿಂದ ಪೂಜಿಸ್ಬೋದು, ಅವರನ್ನು ಪೂಜಿಸುವಾಗ ಯಾವ ನಿಯಮಗಳನ್ನು ನೆನಪಿಲ್ಲಿ ಇಟ್ಕೊಳ್ಬೇಕು ಮತ್ತು ರಾಮನ ಆಶೀರ್ವಾದಕ್ಕೆ ನಾವು ಹೇಗೆ ಪೂಜೆಯನ್ನು ಮಾಡಬೇಕು ಎಂಬುದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿವಸ ಶ್ರೀರಾಮನ ಪೂಜೆ ವಿಧಾನ ಏನು ಅಂದರೆ, ರಾಮನ ಪ್ರತಿಷ್ಠಾಪನೆಯು ಜನವರಿ 22ರಂದು ನಡೀತಾ ಇದೆ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ಅದೇ ರೀತಿ ಈ ದಿನ ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿಸಿಕೊಂಡು ರಾಮ ದರ್ಬಾರ್ ವಿಗ್ರಹವನ್ನು ತಗೋರಿ, ಇಲ್ಲಾಂದ್ರೆ ಫೋಟೋ ಇದ್ರೆ ಫೋಟೋವನ್ನು ತಗೋರಿ. ಏನು ಅನುಕೂಲ ಅದನೋ ಅದನ್ನು ತಗೊಂಡು ಮನೆಯ ಪೂಜೆ ಪೀಠ, ನೀವೇನು ಪೂಜೆ ಮಾಡ್ತಿರಲ್ಲ ಪೂಜೆಯ ಪೀಠದ ಮೇಲೆ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಇಡಬೇಕು. ಭಗವಾನ್ ರಾಮನನ್ನು ಪೂಜಿಸೋಕ್ಕಿಂತ ಮೊದಲು ನಾವು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಬೇಕು. ಬಜರಂಗ ಬಲಿ ಇಲ್ಲದೆ ಶ್ರೀರಾಮನ ಆಶೀರ್ವಾದ ಸಿಗೋದಿಲ್ಲ. ಆದ್ದರಿಂದ ಮೊದಲು ಈ ದಿನ ಮನೆಯಲ್ಲಿ ಹನುಮಂತನಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಬೇಕು. ಇದರ ನಂತರ ರಾಮರಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಈ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ತುಳಸಿ ಮಾಲೆಯನ್ನು ಹಿಡಿದು ಅಭಿಜಿನ್ ಮುಹೂರ್ತದಲ್ಲಿ 11 ಬಾರಿ ಸೀತಾರಾಮರ ಹೆಸರನ್ನು ಜಪಿಸಬೇಕು. ಭಗವಾನ್ ರಾಮನು ಅಭಿಜಿನ್ ಮುಹೂರ್ತದಲ್ಲಿ ಜನಿಸಿದನು. ಆದ್ದರಿಂದ ಈ ಮುಹೂರ್ತವು ಅವರನ್ನು ಪೂಜೆ ಮಾಡಲು ಅತ್ಯುತ್ತಮವೆಂದು ಪರಿಗಣಿಸ್ತೀವಿ. ಹಾಗೆ ಅದೇ ರೀತಿ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಕೂಡ ಪಠಿಸ್ಬೋದು. ಹೀಗೆ ಮಾಡೋದ್ರಿಂದ ಶ್ರೀರಾಮನು ತನ್ನ ಆಶೀರ್ವಾದವನ್ನು ಯಾವಾಗಲೂ ನಮ್ಮ ಮೇಲೆ ಇಡುತ್ತಾನೆ ಅಂತಲೇ ಹೇಳ್ತೀನಿ. ಈ ರಾಮರಕ್ಷಾ ಕವಚ ಅಂದರೆ ರಾಮರಕ್ಷಾ ಸ್ತೋತ್ರವನ್ನು ಏನು ನಾವು ಪಾರಾಯಣ ಮಾಡ್ತೀವಲ್ಲ, ರಾಮನ ಒಂದು ಸುತ್ತು ಅಂದರೆ ನಮ್ಮ ಒಂದು ಕವಚ ಇದ್ದಂಥ ಇರ್ತದ. ಅಂದರೆ ಯಾವಾಗಲೂ ರಾಮನ ರಕ್ಷಣೆ ನಮ್ಮ ಮೇಲೆ ಇರ್ತದ ಅಂತಲೇ ಹೇಳ್ತೀನಿ. ಅದೇ ರೀತಿ ಪೂಜಾ ಸಮಯದಲ್ಲಿ ರಾಮರಿಗೆ ಆರತಿಯನ್ನು ಮಾಡಲು ಮರಿಬೇಡ್ರಿ. ಈ ದಿನದಂದು ಭಗವಾನ್ ರಾಮನಿಗೆ ವನ ಹಣ್ಣುಗಳು ಅಂದರೆ ಆ್ಯಪಲ್ ಆಗಿರಬಹುದು, ಚಿಕ್ಕು, ಈ ಥರ ಹಣ್ಣು, ಬಾಳೆಹಣ್ಣು, ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಅವುಗಳ ನಿಮ್ಮ ಕುಟುಂಬದವರಿಗೊಂದಿಗೆ ವಿತರಿಸುವ ಮೂಲಕ ಪ್ರಸಾದವನ್ನು ಸ್ವೀಕರಿಸಬೇಕು. ಅದೇ ರೀತಿ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ನಾವು ರಾಮಚರಿತ ಮಾನಸವನ್ನು ಕೂಡ ಪಠಿಸಬಹುದು ಅಥವಾ ರಾಮಾಯಣದ ಕಥೆಯನ್ನು ಕೂಡ ನಿಮ್ಮ ಮನೆಯಲ್ಲಿ ನೀವು ಕೇಳ್ಬೋದು ಅಥವಾ ನೋಡ್ಬೋದು. ಈ ದಿನ ಮನೆ ಒಳಗ ಮತ್ತು ಮನೆ ಹೊರಗ ದೀಪವನ್ನು ಬೆಳಗಿ ಹನುಮಾನ್ ಧ್ವಜವನ್ನು ಹಾರಿಸಬೇಕು. ಭಗವಾನ್ ರಾಮನನ್ನು ನಿಜವಾದ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಿಸ್ತವೆ ಮತ್ತು ನಾವು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರ್ತೇವೆ ಅಂತಲೇ ಹೇಳ್ತೀನಿ. ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ದಿನದಂದು ನಾವು ಮನೆಯಲ್ಲಿ ಕುಳಿತು ರಾಮನ ಪೂಜೆಯನ್ನು ಈಗಾಗಲೇ ಹೇಳಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕೂಡ ರಾಮನ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಹೇಳ್ಬೋದು. ಅದೇ ರೀತಿ ಹನುಮಾನ್ ಚಾಲೀಸವನ್ನು ಪಠನ ಮಾಡಿರಿ. ಶ್ರೀರಾಮ ಇದ್ದಲ್ಲಿ ಹನುಮಂತ ಇರ್ತಾನೆ, ಹನುಮಂತ ಇದ್ದಲ್ಲಿ ಶ್ರೀರಾಮರು ಇರ್ತಾರೆ. ರಾಮ ರಕ್ಷಾ ಸ್ತೋತ್ರವನ್ನು ಪಠಿಸ್ರಿ, ಹನುಮಾನ್ ಚಾಲೀಸವನ್ನು ಕೂಡ ಪಠಿಸ್ರಿ. ಯಾವುದೂ ಪಠಿಸೋದನ್ನು ಮರಿಬೇಡ್ರಿ. ಅಕಸ್ಮಾತ್ ನಿಮಗೆ ಪಠನೆ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನೀವು ಆಡಿಯೋ ಹಚ್ಚಿ ಕೇಳಬಹುದು. ರಾಮ ರಕ್ಷಾ ಸ್ತೋತ್ರ ಅಂತ ಆಡಿಯೋ ಇರ್ತದೆ, ಅದನ್ನು ಕೇಳ್ರಿ. ಅಥವಾ ಹನುಮಾನ್ ಚಾಲೀಸ ಅವನು ಕೂಡ ಕೇಳ್ರಿ. ಎರಡೂ ಆ ದಿವಸ ವಿಶೇಷವಾಗಿ ಕೇಳ್ರಿ ಅಂತ ಹೇಳ್ತಾ, ಅದೇ ರೀತಿ ಆ ದಿವಸ ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವ್ರಿಗೇನಾದರೂ ಸಿಹಿಯನ್ನು ಕೊಡೋದ್ರ ಮೂಲಕ
ಶ್ರೀರಾಮ ಏನು ಪೂಜೆ ಮಾಡಿರ್ತೀರಲ್ಲ ಅದು ಸಾರ್ಥಕ ಆಗ್ತದೆ, ರಾಮರ ಕೃಪೆ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.